ಈ ವಿಲ್ಸನ್ ಗಾರ್ಡನ್ ನಾಗ ಯಾರು, ಆತನ ಭಯಾನಕ ಹಿನ್ನೆಲೆ ಏನು, ಆತನ ಬೆನ್ನಿಗೆ ನಿಂತಿರುವವರು ಯಾರು, ಜೈಲಲ್ಲಿದ್ದರೂ ಆತನ ಆರ್ಭಟಕ್ಕೇನು ಕಾರಣ ಅಂತ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹಾವಳಿ. ರೌಡಿ ಶೀಟರ್ ನಾಗನಿಗಿದ್ಯಾ ಅವರ ಬೆಂಬಲ? ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ನಾಗನ ವಿರುದ್ಧ 10 ಕೊಲೆ ಯತ್ನ ಕೇಸ್ಗಳಿದೆ. ದೊಡ್ಡ ಪಟಾಲಂ ಹೊಂದಿರುವ ನಾಗ ವಿಲ್ಸನ್ ಗಾರ್ಡನ್ ನಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದಾನೆ. ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಈ ರೌಡಿ ಶೀಟರ್ ಹಾವಳಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಜೋರಾಗಿದೆ. ರೌಡಿ ಶೀಟರ್ ಸಿದ್ದಾಪುರ ಮಹೇಶ್ ಹತ್ಯೆ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ತಾನಾಗಿಯೇ ಸರೆಂಡರ್ ಆಗಿ ಜೈಲು ಸೇರಿದ್ದಾನೆ. ತನ್ನ ಭದ್ರತೆಗೆ ಜೈಲನ್ನ ಬಳಸಿಕೊಳ್ಳುತ್ತಿದ್ದಾನೆ. ಹೀಗೆ ಪರಪ್ಪನ ಅಗ್ರಹಾರದಲ್ಲಿ ಹಾವಳಿ ಇಡ್ತಾ ಇರುವ ನಾಗನಿಗೆ ಜನಪ್ರತಿನಿಧಿಗಳ ಬೆಂಬಲವಿದೆ ಎನ್ನುವ ಮಾತು ಕೂಡ ಕೇಳಿಬಂದಿದೆ. ನಾಗನಿಗೆ ವಿಶೇಷ ಆತಿಥ್ಯ ನೀಡಲು ಅವರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿ ತಾನು ಆಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿದ್ದಾನೆ. ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ದರ್ಬಾರ್. ತನಗೆ ವಿಶೇಷ ಭದ್ರತೆ ಬೇಕು ಅಂತ ಕೇಳಿದ್ದ ನಾಗ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾನೆ. ಜೈಲಲ್ಲಿರುವ ನಾಗನಿಗೆ ಬೆಂಗಳೂರಿನ ಸಚಿವರುಗಳು ಸಹಕಾರ ಕೊಡಲಾಗ್ತಾ ಇದೆ ಎನ್ನುವ ಮಾತು ಕೇಳಿಬಂದಿದೆ. ನಾಗನ ವಿಚಾರದಲ್ಲಿ ಸೈಲೆಂಟ್ ಆಗಿರಬೇಕು, ಯಾರು ಏನು ಹೇಳಬಾರದು ಅನ್ನುವ ಸೂಚನೆ ಬಂದಿತ್ತು ಎನ್ನಲಾಗಿದೆ. ಹೀಗಾಗಿಯೇ ನಾಗನ ದರ್ಬಾರ್ ಇದೆ ಎನ್ನಲಾಗ್ತಾ ಇದೆ. ನಾಗನ ವಿಚಾರದಲ್ಲಿ ದೊಡ್ಡವರ ಪ್ರಭಾವ ಇರುವುದರಿಂದಲೇ ನಾಗನ ದರ್ಬಾರ್ ಜೋರಾಗಿದೆ ಎನ್ನಲಾಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಜೈಲಲ್ಲಿ ಓಡಾಡ್ತಿದ್ದಾನೆ ಎನ್ನಲಾಗ್ತಾ ಇದೆ. ಆದರೆ ಈ ರೌಡಿ ಶೀಟರ್ಗೆ ಬೆಂಬಲ ಕೊಡ್ತಿರೋರು ಯಾರು ಅಂತ, ರೌಡಿ ಶೀಟರ್ ಹಿಂದೆ ನಿಂತಿರೋರು ಯಾರು ಅನ್ನೋದು ಕೂಡ ಗೊತ್ತಾಗಬೇಕಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ್, ನಿದ್ದೆ ಇಲ್ಲ, ಚಿಂತೆಯೇ ಎಲ್ಲ ಅಂತಿದ್ದವರಿಗೆ ಈ ಫೋಟೋ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಕಾಟೇರ ಆರಾಮಾಗಿದ್ದು ಬೇರೆಡೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿದ್ರೂ ಕಡಿಮೆಯಾಗದ ದರ್ಶನ್ ಗತ್ತು. ಆರೋಪಿಯನ್ನ ಬೇರೆಡೆ ಶಿಫ್ಟ್ಗೆ ನಡೆದಿದ್ಯಾ ಪ್ಲಾನ್? ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ 13 ಆರೋಪಿಗಳು ಕಂಬಿ ಎಣಿಸ್ತಾ ಇದ್ದಾರೆ. ಉಳಿದ 4ರನ್ನ ತುಮಕೂರು ಜೈಲಿನಲ್ಲಿ ಇರಿಸಿದ್ದಾರೆ. ಇದೀಗ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಆರಾಮಾಗಿಯೇ ಇದ್ದು ರೌಡಿಗಳ ಜೊತೆ ಕಾಣಿಸಿಕೊಳ್ತಿರೋದು ಅಧಿಕಾರಿಗಳ ನಿದ್ದೆಗೆಡಿಸಿದೆ. ರೌಡಿ ಶೀಟರ್ಸ್ ಜೊತೆ ಗುರುತಿಸಿಕೊಂಡ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೌಡಿ ಶೀಟರ್ಸ್ ಜೊತೆ ದರ್ಶನ್ ಫೋಟೋ ವೈರಲ್ ಹಿನ್ನೆಲೆ ಸೂಕ್ತ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಕೇವಲ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಮಾತ್ರವಲ್ಲ, ಕೆಲವೇ ದಿನಗಳಲ್ಲಿ ಆರೋಪಿಗಳ ಕಮಾನು ಎತ್ತಲಿಕ್ಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಕಮಾನು ಅಂದರೆ ಬೇರೆ ಜೈಲುಗಳಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲು ಜೈಲು ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕೇಶವ್, ಕಾರ್ತಿಕ್, ನಿಖಿಲ್, ನಾಯಕ್ ತುಮಕೂರು ಜೈಲಿಗೆ ಕಮಾನು ಅಂತಲಾಗಿತ್ತು. ಸದ್ಯ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಉಲ್ಲಾಸಿನ ಒಡನಾಡಿ ಹೆಚ್ಚಾಗಿದ್ದು, ಹೀಗಾಗಿ ಬೇರೆ ಬೇರೆ ಜೈಲಿಗೆ ಕಮಾನು ಎತ್ತಲಿಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಎನ್ನಲಾಗಿದೆ. ಇಲ್ಲದಿದ್ರೆ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಒಡನಾಟ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಈಗಲೇ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನಟ ದರ್ಶನ್ ಜೈಲಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ಬಗ್ಗೆ ಆಕ್ರೋಶ ಹೆಚ್ಚಾಗಿದೆ. ಜೈಲಿನ ಭ್ರಷ್ಟ ವ್ಯವಸ್ಥೆ ಬಗ್ಗೆ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಕಿಡಿಕಾರಿದ್ದಾರೆ. ಜೈಲಿನ ವ್ಯವಸ್ಥೆ ಹಾಗೂ ಗೃಹ ಇಲಾಖೆ ಭ್ರಷ್ಟ ವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಭಾಸ್ಕರ್ ರಾವ್ ಖಡಕ್ ಮಾತುಗಳನ್ನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ತಮಗೊಂದು ಫೋಟೋನ ನೋಡಿದ್ರಿ ತಾವು, ಇದೆಲ್ಲ ನೋಡಿದ್ರೆ ಜೈಲಿನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಇದೆಯಾ ಅಂತ ಒಬ್ಬ ಅಪರಾಧಿವಾದವ್ರಿಗೆ ಅಥವಾ ಆರೋಪಿತ ಹೋದಂಥ ಒಂದು ಸಂದರ್ಭದಲ್ಲಿ ಜೈಲಿನಲ್ಲಿ ಇಷ್ಟರ ಮಟ್ಟಿಗೆ ಸೌಲಭ್ಯಗಳು ಸಿಗುತ್ತೆ. ರೌಡಿಗಳ ಜೊತೆ ಸಂಪರ್ಕ, ಒಡನಾಟ, ಮಾತುಕತೆ, ವಾಕಿಂಗು, ಟಾಕಿಂಗು ಇದೆಲ್ಲವೂ ಇದೆಯಾ ಅಂತಂದರೆ ಇವರು ಪೊಲೀಸ್ ಕಮಿಷನರ್ ಅಧಿಕಾರಿಯಾಗಿದ್ದಂಥವ್ರು, ಹಿರಿಯರಾಗಿದ್ದಂಥವ್ರು. ಏನು ಹೇಳ್ತೀರಿ ಸರ್ ಈ ಒಂದು ಆಡಳಿತದ ವ್ಯವಸ್ಥೆ? ನೀವು ಜೈಲು ಅಥವಾ ಯಾವುದೇ ಸರ್ಕಾರಿ ಕಚೇರಿಯನ್ನು ಇನ್ನೂ ಈ ದಿನವೂ
ಪ್ರಾಮಾಣಿಕತೆಯ ತಾಣ ಅಂತ ಯಾಕೆ ಅಂದ್ಕೊಂಡಿದ್ದೀರಿ? ವಿಧಾನಸೌಧನೇ ಭ್ರಷ್ಟಾಚಾರದ ತಾಣ ಇರುವಾಗ ಏನು ಪರಪ್ಪರ ನಗರ ಸ್ವಚ್ಛಾಗಿರಬೇಕು ಅಂತ ಇದೆಯಾ? ಕಂಡಾಪಟ್ಟೆ ಅಲ್ಲೇ ಲಂಚಕೋರರು, ಕಳ್ಳರು, ಕಾಕರು ಅಲ್ಲಿ ಇರೋವಾಗ ಬಹಿರಂಗವಾಗಿ ಕೋಟ್ಯಾಂತರ ರೂಪಾಯಿ ಕಮಿಷನ್ ತಿಂತಾ ಇರೋವಾಗ ಎಲ್ಲ ರೀತಿಯಾಗಿ ಕಾರ್ಪೊರೇಷನ್ನು, BBMP ಇರಲಿ, ಇಂಜಿನಿಯರ್ಗಳ ಕಚೇರಿ ಇರಲಿ, ಪರಪ್ಪ ನಗರನೂ ಇನ್ನೊಂದು ಸರ್ಕಾರಿ ಕಚೇರಿ, ಅಲ್ಲೂ ಕೂಡ ಭ್ರಷ್ಟವಾದ ವಾತಾವರಣ ನಡೆಯುತ್ತೆ. ಈ ಭ್ರಷ್ಟತೆ ಯಾರು ತಂದಿಟ್ಟಿರೋದು? ಈ ವರ್ಗಾವಣೆ ದಂಧೆಯಿಂದ ಹರಾಜುಕರಣಿಗಳು ತಂದಿಟ್ಟಿರೋದು ಅಲ್ಲಿಗೆ. ಮತ್ತು ಎಲ್ಲ ಅನುಭವಕ್ಕೆ ಏನಂತೀರಿ ನೀವು, ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಜೈಲೊಳಗೆ ಹೋಗ್ತಾರೆ. ಸೊ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಏನಿದೆ ಒಳ್ಳೆ ದುಡ್ಡಿರುತ್ತೆ ಅವ್ರ ಹತ್ರ, ಕಾಂಟ್ಯಾಕ್ಟ್ಸ್ ಇರುತ್ತೆ ಅವ್ರ ಹತ್ರ. ಸೊ ಈ ಪಾಪದವ್ರ ಅಧಿಕಾರಿಗಳಿಗೆ ಥ್ರೆಟನ್, ಬಿಡ್ರಿ ಅವ್ರಿಗೆ, ಮಾಡಿರಿ ಅವ್ರಿಗೆ, ಕೊಡ್ರಿ ಅವ್ರಿಗೆ ಅಂತ ಹೇಳಿ ಏನಾದರೂ ಒಂದು ಥ್ರೆಟನ್ ಮಾಡಿ ಮಾಡಿಸ್ತಾರೆ. ಸೊ ಯಾಕೆ ಆಶ್ಚರ್ಯ ಯಾಕೆ ಪಡ್ತೀರಿ ನೀವು? ಅವರೊಬ್ಬರೇ ಅಲ್ಲ, ಬೇರೆ ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಐಶೋ ಆರಾಮಿ ಜೀವನ ಒಂದು ರೀತಿ ಪರಪ್ಪನ ಅಗ್ರಹಾರ ರೆಸಾರ್ಟಲ್ಲಿ ಇದ್ದಾರೆ. ಅವರು ಟಾಪ್ ಮೋಸ್ಟ್ ಲೆವೆಲಲ್ಲಿ ನಿಮಗೆ ಇಂಟಗ್ರಿಟಿ ಇಲ್ದಿರೋವಾಗ ಮಧ್ಯದಲ್ಲಿ ನಾವೆಲ್ಲ ಮಾಡೋಕ್ಕೆ ಹೋದರೆ ಸುಮ್ಮನೆ ನಮ್ಮ ಕೈಕಾಲು ನಾವು ಸುಟ್ಕೊಳ್ತೀವಿ. ನಮಗೆ ಮೇಲಿಂದನೂ ಸಪೋರ್ಟ್ ಸಿಗೋಲ್ಲ, ಕೆಳಗಿಂದನೂ ಸಪೋರ್ಟ್ ಸಿಗೋಲ್ಲ. ಸೊ ಅದಕ್ಕೆ ಹಾಳಾಗಲಿಂದ ಬಿಟ್ಬಿಡ್ತೀವಿ, ಅಟ್ಲೀಸ್ಟ್ ನಮ್ಮ ತೊಂದರೆಗೆ ಯಾರು ಬರಬಾರ್ದು ಅಂತ. ಈಗ ನೀವು ಹೇಳಿದ್ರಿ ಅವ್ರಿಗೆ ಸಿಗರೇಟ್ ಸಿಕ್ತು, ನೀವು ಫೋಟೋಗ್ರಾಫ್ ನೋಡಿದ್ರೆ ಅದು ಜೈಲು ಅಂತ ಹೇಳೋಕ್ಕಾಗತ್ತೆ? ಯಾವುದು ಹಿಂದ್ಗಡೆ ಒಳ್ಳೆ ಕೋಟೆ ಇದ್ದಂಗೆ ಇದೆ, ಬಿಲ್ಡಿಂಗ್ ಇದೆ, ಅಲ್ಲಿಗೆ ಆರಾಮಾಗೆ ಬೆತ್ತದ ಕುರ್ಚಿ ಮೇಲೆ ಕೂತ್ಕೊಂಡು ಒಳ್ಳೆ ಕಾಫಿ ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಸಿಗರೇಟ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಇಟ್ ಈಸ್ ಅ ಕಂಫರ್ಟಬಲ್ ಸ್ಟೇ. ದಿಸ್ ಮೀನ್ಸ್ ಲಾಟ್ ಆಫ್ ಭಾಳ ಜನರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸೂಚನೆ ಕೊಟ್ಟಾಗಿದೆ. ಮತ್ತು ಅದರ ಪ್ರಕಾರ ಹಂಗೆ ನಡೀತಾ ಇದ್ದಂಗೆ. ಇಂಥ ಲೂಸ್ ಆಡಳಿತ ಇದ್ದರೆ ಈ ಬರೀ ಯಾರ ಹತ್ರ ದುಡ್ಡು ಮತ್ತು ಪ್ರಭಾವ ಇದೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅವ್ರಿಗೆ ಈ ಮಧ್ಯದಲ್ಲಿರೋರಿಗೆ ಏನಾಗಲ್ಲ. ಯಾರು ಇವ್ರು ಪ್ರಾಮಿಸ್ ಮಾಡಿದಾರಲ್ಲ, ನಾವು ಒಳ್ಳೆ ಸ್ವಚ್ಛ ಆಡಳಿತ ತರ್ತೀವಿ, ಭ್ರಷ್ಟಾಚಾರ ತೆಗಿತೀವಿ ಅಂತ, ಏನು ವಾಟ್ ಡಿಫ್ರೆನ್ಸ್ ಹ್ಯಾವ್ ದೇ ಬ್ರಾಟ್ ಅಬೌಟ್? ಹಾಗೆ ಇದೆ, ಮುಂಚೆ ಇದ್ದಂಗೆ ಇದೆ. ಅದಕ್ಕಿಂತ ಇನ್ನೂ ಅಧ್ವಾನ ಆಗಿದೆ. ಇನ್ಫ್ಯಾಕ್ಟ್ ಜೈಲಿಗೆ ಹೋಗೋದ್ರಲ್ಲೇ ಭಾಳ ಆರಾಮಿದೆ. ಜೈಲಿಗೆ ಹೋಗಿ ಅಲ್ಲಿ ಕಂಫರ್ಟಬಲ್ ಆಗಿರ್ಬೋದು, ಯಾರು ಕಾಟಾನೂ ಇರಲ್ಲ ಅಲ್ಲಿಗೆ, ಮತ್ತು ಅಲ್ಲಿ ನೋಡ್ಕೊಳ್ಳೋರು ಮಾಡೋಳು ಇತ್ಯಾದಿಗಳು ಚೆನ್ನಾಗೇ ಅಲ್ಲಿಗೆ ಇರ್ತಾರೆ. ಸೊ ಇದೆಲ್ಲ ಸರಿ ಮಾಡೋಕ್ಕೆ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಒಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ. ಎಲ್ಲ ಸರಿಗಿದೆ ಅಂತ ಅವರೇ ತಲೆಯಿಂದ ಕಾಲುವರೆಗೂ ಭ್ರಷ್ಟತೆಯಲ್ಲಿರುವಾಗ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಪಾಪ ಜನಸಾಮಾನ್ಯರು ದ್ಯಾಟ್ ಓನ್ಲಿ ಸಫರ್ ಫಾರ್ ದಿಸ್, ದಟ್ಸ್ ಆಲ್. ಕೆಲವು ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತಕ್ಕಂಥ ಪ್ರತಿಯೊಬ್ಬರು ನಾಗರಿಕರು ಕೂಡ ಒಂದು ಅಭಿಲಾಷೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಕೊನೆ ಪ್ರಶ್ನೆ ನಾನು ಕೇಳ್ತಾರೆ ನಿಮಗೆ, ನೇರವಾಗಿ ಗೃಹ ಇಲಾಖೆಗೆ ಒಂದೆರಡು ಸಲಹೆ ಕೊಡೋದಾದರೆ ಏನು ಕೊಡ್ತೀವಿ? ಏನು ಸಲಹೆ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸ ಗೊತ್ತಿದೆ ಅವ್ರಿಗೆ. ಸರಿಯಾಗಿ ಕೆಲಸ ಮಾಡಲಿ, ಪೊಲೀಸ್ ಆ್ಯಕ್ಟ್ ಪ್ರಕಾರ, ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಕೆಲಸ ಮಾಡಲಿ, ಮತ್ತು ಅವರು ಸಂವಿಧಾನದ ಪ್ರಕಾರ ಕೆಲಸ ಮಾಡಲಿ, ಸಾಕು ಅಷ್ಟೇ. ಇದಿಷ್ಟು ಕೂಡ ರಿಟೈರ್ಡ್ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರ ಮಂಡಳದ ಮಾತು. ಜೊತೆಗೆ ಅವರು ನೇರವಾಗಿ ಇಡೀ ಸರ್ಕಾರದ ವ್ಯವಸ್ಥೆಯ ಬಗ್ಗೆನೇ ನೇರವಾದ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗೃಹ ಸಚಿವರು ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸಿದರೆ ಇದು ಇಷ್ಟೆಲ್ಲ ಅವ್ಯವಹಾರಗಳು ಅಥವಾ ಈ ರೀತಿಯ ಭ್ರಷ್ಟತೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ನೇರ ನುಡಿಗಳಲ್ಲಿ